The third problem. So look at the problem. Vandana Private Limited is GST registered business dealer with furniture works and repair services unit at Chamarajnagar. So where ಚಾಮರಾಜನಗರದಲ್ಲಿರುವಂಥದ್ದು, that's very important. So you have to be consider into account there. ಚಾಮರಾಜನಗರ ಚಾಮರಾಜನಗರದಲ್ಲಿರುವಂಥದ್ದು. ಸೊ ಅಟ್ ಸೇಮ್ ಟೈಮ್ ಅದು ಈ ಪ್ಲೇಸ್ ಇಂಪಾರ್ಟೆಂಟ್. ಮತ್ತು ಅವನು ಚಾಮರಾಜನಗರ ಅಂದರೆ ಎಲ್ಲಿ ಬರ್ತದೆ? ಕರ್ನಾಟಕದಲ್ಲಿ ಬರ್ತದೆ. ಬೇರೆ ಯಾವ ಕಡೆ ಸೇಲ್ ಮಾಡ್ತೆ ಅಂತ ನೋಡಬೇಕು. ಚಾಮರಾಜನಗರದಲ್ಲಿ ಕರ್ನಾಟಕಕ್ಕಿಂತ ಹೊರಗಡೆ ಸೇಲ್ ಆದರೆ ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗಿರ್ತದೆ. ಕರ್ನಾಟಕದೊಳಗೆ ಆದರೆ ಎಸ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗಿರ್ತದೆ. ಜಸ್ಟ್ ಅ ಮಿನಿಟ್. So look at the question. So in this question, as I said, the Chamarajnagar, the assessee is registered under the Chamarajnagar. ಸೊ ಚಾಮರಾಜನಗರದಲ್ಲಿ ಚಾಮರಾಜನಗರಲ್ಲಿದೆ, ಕರ್ನಾಟಕದಲ್ಲಿದೆ. ಸೊ ಕರ್ನಾಟಕದಿಂದ ಹೊರಗಡೆ ಏನಾದ್ರು ಸೇಲ್ ಆದರೆ ಐ ಜಿ ಎಸ್ ಟಿ ಆಗಿರುತ್ತೆ. ಸೊ ವಿತಿನ್ ಕರ್ನಾಟಕ ಏನಾದರೂ ಸೇಲ್ಸ್ ಆದರೆ ಅದು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಲುಕ್ ಎಟ್ ದಿ ಕ್ವಶನ್. ವಾಟ್ ಆರ್ ದ ಇನ್ಫಾರ್ಮೇಷನ್ ದಿ ಗಿವನ್? ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಟ್ಯಾಕ್ಸೇಬಲ್ ಟರ್ನ್ ಓವರ್ ಆ್ಯಂಡ್ ಔಟ್ಪುಟ್ ಟ್ಯಾಕ್ಸ್. ಟ್ಯಾಕ್ಸೇಬಲ್ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಮಾಡಿ ಕೇಳಿದ್ದಾರೆ, ಮತ್ತು ಔಟ್ಪುಟ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಿ ಕೇಳಿದ್ದಾರೆ. ಔಟ್ಪುಟ್ ಟ್ಯಾಕ್ಸ್ ಅಂದರೆ ಸೇಲ್ ಮಾಡಬೇಕಾದ್ರೆ ಹಾಕುವಂಥ ಟ್ಯಾಕ್ಸನ್ನು ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಏನಾದ್ರು ವಿತಿನ್ ಸ್ಟೇಟ್ ಆದರೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಔಟ್ಪುಟ್ ಟ್ಯಾಕ್ಸ್ ಆಗಿರುತ್ತೆ. ಔಟ್ಸೈಡ್ ದಿ ಸ್ಟೇಟ್ ಆದರೆ ಐ ಜಿ ಎಸ್ ಟಿ ಔಟ್ಪುಟ್ ಟ್ಯಾಕ್ಸ್ ಆಗಿರುತ್ತೆ. ಸೊ ದಟ್ ಒನ್. ಸೊ ಲುಕ್ ಎಟ್ ಟ್ರಾನ್ಸಾಕ್ಷನ್ ನಂಬರ್ 1, ದಟ್ ಈಸ್ ಗೂಡ್ಸ್ ಸೋಲ್ಡ್ 12% ಡೀಲರ್ ಟು ದಿ ಧಾರವಾಡ ಫಾರ್ ಧಾರವಾಡ ರುಪೀಸ್ 9 lakh. ಧಾರವಾಡಿಗೆ ಚಾಮರಾಜನಗರದಿಂದ ಧಾರವಾಡಕ್ಕೆ ಸೇಲ್ ಮಾಡಿದರೆ ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? ಚಾಮರಾಜನಗರ ಸಹ ಕರ್ನಾಟಕದಲ್ಲಿ ಉಂಟು, ಅಗೇನ್ ಧಾರವಾಡ ಸಹ ಕರ್ನಾಟಕದಲ್ಲಿ ಉಂಟು. ಸೊ ವಿತಿನ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿರ್ತದೆ. ವಿತಿನ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆದರೆ ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? ದಟ್ ಈಸ್ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ಸೊ ಫಸ್ಟ್ ಒನ್ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ. ನೆಕ್ಸ್ಟ್ ಒನ್ ಗೂಡ್ಸ್ ಸೋಲ್ಡ್ 5% ಟು ದಿ ಡೀಲರ್ ಅಟ್ ಡೆಲ್ಲಿ ರುಪೀಸ್ 6 lakh, ವಿಚ್ 1 lakh rupees ಅಟ್ ನಿಲ್ ರೇಟೆಡ್ ಅಂತ ಹೇಳಿದ್ದಾರೆ. ಸೊ ಚಾಮರಾಜನಗರದಿಂದ ಡೆಲ್ಲಿಗೆ ಸೇಲ್ ಆದರೆ ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? ಕರ್ನಾಟಕಕ್ಕಿಂತ ಡೆಲ್ಲಿಗೆ ಸೇಲ್ ಆದಾಗ ಆಗ್ತದೆ. ಸೊ ಯಾವುದು ಬಿಟ್ವೀನ್ ದಿ ಸ್ಟೇಟ್ಸ್ ಆಗಿರ್ತದೆ. ಸೊ ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ಸೊ ಸೆಕೆಂಡ್ ಒನ್ ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ ನಿಲ್ ರೇಟೆಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 5 lakh ಒಂದು ಕನ್ಸಿಡರ್ ಮಾಡಬೇಕು. 1 lakh ನಿಲ್ ರೇಟೆಡ್ ಅಂತ ಹೇಳಿದ್ದಾರೆ. ಸೊ 1 lakhಗೆ ಅಪ್ಲಿಕೇಬಲ್ ಆಗೋದಿಲ್ಲ ಟ್ಯಾಕ್ಸ್, ಜಸ್ಟ್ 5 lakh ಮೇಲೆ ಅಪ್ಲಿಕೇಬಲ್ ಆಗ್ತದೆ. ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 3, ಸಪ್ಲೈ ಆಫ್ ಗೂಡ್ಸ್ ಟು ದಿ ಯು ಕೆ 5% ಫಾರ್ ಟು 20 lakh. ಏನಾಗಿದೆ ಇಲ್ಲಿ? ಕರ್ನಾಟಕದಿಂದ ಯು ಕೆಗೆ ಸೇಲ್ ಆಗಿರುವಂಥದ್ದು. ಸೊ ಏನಾಗಿರ್ತದೆ? ಎಕ್ಸ್ಪೋರ್ಟ್ ಆಗಿರುತ್ತೆ. ಎಕ್ಸ್ಪೋರ್ಟ್ ಎನಿ ಎಕ್ಸ್ಪೋರ್ಟ್ ಈಸ್ ಸಬ್ಜೆಕ್ಟ್ ಟು ದಿ ಝೀರೋ ರೇಟೆಡ್ ಆಗಿರುತ್ತೆ. ಯಾವುದೇ ಎಕ್ಸ್ಪೋರ್ಟ್ ಆದ್ರೂ ಅದು ಝೀರೋ ರೇಟೆಡ್ ಆಗಿರುತ್ತೆ. ಅದರ ಮೇಲೆ ಟ್ಯಾಕ್ಸ್ ಇಲ್ಲ. ಐ ಜಿ ಎಸ್ ಟಿ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ದಿ ಎಕ್ಸ್ಪೋರ್ಟ್. ಔಟ್ಸೈಡ್ ದಿ ಇಂಡಿಯಾ ಏನೇ ಸೇಲ್ ಮಾಡಿಸೋದು ಎಕ್ಸ್ಪೋರ್ಟ್ ಅಂತ ಕನ್ಸಿಡರ್ ಆಗ್ತದೆ. ಯಾವುದೇ ಎಕ್ಸ್ಪೋರ್ಟ್ ಆದರೆ ಅದು ಝೀರೋ ರೇಟೆಡ್ ಆಗಿರುತ್ತೆ. ಸೊ ಇದು ಎಕ್ಸ್ಪೋರ್ಟ್, ಇದು ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ, ಬಟ್ ಝೀರೋ ರೇಟೆಡ್. ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 4, rendered service 18% to the person located in the Hubli, where Hubli gaita Hubli for rupees 3,50,000. ಎಲ್ಲಿಂದ? ಚಾಮರಾಜನಗರದಿಂದ ಹುಬ್ಳಿಗೆ. ದ ಬೋತ್ ಇನ್ ಕರ್ನಾಟಕ, ಎರಡು ಸಹ ಕರ್ನಾಟಕದಲ್ಲಿರೋದು. ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 5, ಸಪ್ಲೈಡ್ ಟು ದಿ ಜಾಬ್ ವರ್ಕರ್ ಆಫ್ ಮೈಸೂರು. ಜಾಬ್ ವರ್ಕರಿಗೆ ಸಪ್ಲೈ ಮಾಡಿದ್ದು ಅಸೆಂಬಲಿಂಗ್ 12% ವರ್ತ್ ಆಫ್ ರುಪೀಸ್. ದಿಸ್ ಇಸ್ ನಾಟ್ ಇಟ್ ಸಪ್ಲೈ. ಇದನ್ನು ಟ್ಯಾಕ್ಸೇಬಲ್ ಟರ್ನ್ ಓವರ್ ಅಲ್ಲ, ಇದು ಸಪ್ಲೈ ಅಲ್ಲ, ಅದೇನು ಬರೋದಿಲ್ಲ, ನಿಲ್ಲಾಗಿರುತ್ತೆ, ನಾಟ್ ಕನ್ಸಿಡರೇಬಲ್. ದ ನೆಕ್ಸ್ಟ್ ಒನ್, ಜಾಬ್ ವರ್ಕರ್ ಸಪ್ಲೈಡ್ ಆಲ್ ದ ಗೂಡ್ಸ್ ಟು ದಿ 12% ಟು ದಿ ಡೀಲರ್ ಆಫ್ ಗುಜರಾತ್ rupees 9 lakh at the instruction of the Vandana Private Limited.
ಜಾಬ್ ವರ್ಕರ್ಗೆ ಕೊಟ್ಟಂಥ ವರ್ಕ್ ಏನು ಮಾಡಿದ್ದಾನೆ ಅವ್ನು ಕಂಪ್ಲೀಟ್ ಮಾಡಿ ಗುಜರಾತಿಗೆ ಸೇಲ್ ಮಾಡಿದ್ದಾನೆ. ಸೊ ಅವಾಗ ಕರ್ನಾಟಕದಿಂದ ಗುಜರಾತಿಗೆ ಅಂತ ಕನ್ಸಿಡರ್ ಆಗ್ತದೆ. ಸೊ ಅವಾಗ ಯಾವ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ? IGST. ಸೊ ಯಾವ ಟು ರಿಮೆಂಬರ್ ಇಯರ್, ಅಂದರೆ ಯಾವ ಕಂಪನಿ, ಅಂದರೆ ಯಾರಿರ್ತವೆ ಅಸೆಸಿ ಯಾರಂತ ಕನ್ಸಿಡರ್ ಮಾಡಿರ್ತೇವೆ ಅವನೇನಾದರೂ ಅಸೆಸಿ, ಸೊ ಎಷ್ಟು ಮಿನಿಟ್, ಸೊ ಅಸೆಸಿ ಏನಾದರೂ ಜಾಬ್ ವರ್ಕರಿಗೆ ಕೊಟ್ಟರೆ ಅದೇನಾಗಿರೋದಿಲ್ಲ, ನಾಟ್ ಕನ್ಸಿಡರೇಬಲ್. ಅದೇನಾದರೂ ಜಾಬ್ ವರ್ಕರ್ ಆದವನು ಇವನ ಅಸೆಸಿದ ಇನ್ಸ್ಟ್ರಕ್ಷನ್ ಮೇಲೆ ಥರ್ಡ್ ಪರ್ಸನಿಗೆ, ಯಾರಿಗೆ ಥರ್ಡ್ ಪರ್ಸನಿಗೆ ಏನಾದರೂ ಸೇಲ್ ಮಾಡಿದರೆ ಅದು ಕನ್ಸಿಡರೇಬಲ್ ಆಗ್ತದೆ. ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಇನ್ ದ ಸೆನ್ಸ್ ನಾನೇನಾದ್ರು ಅಸೆಸಿ ಆಗಿದ್ದು ನಾನು ಜಾಬ್ ವರ್ಕರಿಗೆ ಕೊಟ್ಟರೆ ಅವಾಗ ಜಾಬ್ ವರ್ಕರ್ ಅದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬರೋದಿಲ್ಲ. ಅದೇ ಜಾಬ್ ವರ್ಕರು ನಾನಿವಾಗ ಫಾರ್ ಎಕ್ಸಾಂಪಲ್ ನಾನು ದಿನೇಶ್ ಅಂತ ಎನಿಸಿ, ದಿನೇಶ್ ಮೀ, ನನ್ನ ಹತ್ರ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಂತ ಯಾರಿಗೊಬ್ಬರಿಗೆ ಕೊಟ್ಟಿದ್ದೇನೆ ಅಂತ ಶ್ರೀಕಾಂತಿಗೆ ಕೊಟ್ಟಿದ್ದೇನೆ. ಸೊ ಅದು ನನ್ನ ಕೆಲಸವನ್ನು ಶ್ರೀಕಾಂತಿಗೆ ಕೊಟ್ಟಾಗ ಆಯಿತು. ಸೊ ಅವಾಗ ಏನಾಗೋದಿಲ್ಲ, ಅದು ಜಾಬ್ ವರ್ಕ್ ಆಗಿರ್ತದೆ, ಜಾಬ್ ವರ್ಕ್. ಸೊ ಅವನೇನು ಮಾಡಬೇಕು, ನಾನು ಕೊಟ್ಟ ಕೆಲಸವನ್ನು ಕಂಪ್ಲೀಟ್ ಮಾಡಿ ಅಗೇನ್ ಯು ಹ್ಯಾವ್ ಟು ರಿಟರ್ನ್ ಟು ಮೀ. ಸೊ ನನಗೆ ಕೊಡಬೇಕು. ಅದು ಯಾವುದು ಟ್ಯಾಕ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಜಸ್ಟ್ ನಾ ಹ್ಯಾವ್ ಅಸೈನ್ಡ್ ದ ವರ್ಕ್ ಟು ದಿ ಶ್ರೀಕಾಂತ್, ದೆನ್ ಈ ಕಂಪ್ಲೀಟ್ ದ ವರ್ಕ್ ಆ್ಯಂಡ್ ಅಗೇನ್ ರಿಟರ್ನ್ ಇಟ್ ಟು ಮೀ. ಸೊ ಇಫ್ ಇಟ್ ಈಸ್ ದ ಶ್ರೀಕಾಂತ್ ಈಸ್, ನಾನು ಹೇಳ್ತೇನೆ ಶ್ರೀಕಾಂತಿಗೆ ನನಗೆ ಕೊಡೋದು ಬೇಡ, ಒಂದು ಬೇರೆ ಯಾರಿಗಾದರೂ ಕೊಡು, ಯಾರು ಎಕ್ಸ್ ಅನ್ನೋ ಪರ್ಸನಿಗೆ ಸೇಲ್ ಮಾಡು ಅಂತ. ಸೊ ಎಸ್ ಅನ್ನೋನೇನಾದರೂ ನನ್ನ ಇನ್ಸ್ಟ್ರಕ್ಷನ್ ಮೇಲೆ ಶ್ರೀಕಾಂತ್ ಏನಾದರೂ ಎಕ್ಸ್ ಅನ್ನೋ ಪರ್ಸನಿಗೆ ಅದನ್ನು ಸೇಲ್ ಮಾಡಿದರೆ ಅದು ಅವಾಗ ಏನಂತ ಕನ್ಸಿಡರ್ ಆಗ್ತದೆ? ಟ್ಯಾಕ್ಸೇಬಲ್ ಅಂತ ಕನ್ಸಿಡರ್ ಆಗ್ತದೆ. ಇನ್ ದ ಸೆನ್ಸ್ ಜಾಬ್ ವರ್ಕರ್ ಆದವನು, ಜಾಬ್ ವರ್ಕರ್ ಇಸ್ ಶ್ರೀಕಾಂತ್ ಇಯರ್. ಸೊ ಅವನೇನು ಮಾಡಬೇಕು, ನನ್ನ ಇನ್ಸ್ಟ್ರಕ್ಷನ್ ಮೇಲೆ ಥರ್ಡ್ ಪರ್ಸನ್ಗೆ ಎಕ್ಸ್ ಅನ್ನೋನಿಗೆ ಸೇಲ್ ಮಾಡಬೇಕು. ಎಕ್ಸ್ ಅನ್ನೋನು ಸೇಲ್ ಮಾಡಿದರೆ ಅವಾಗ ಆಟೋಮೆಟಿಕ್ಕಾಗಿ ಅದು ಟ್ಯಾಕ್ಸೇಬಲ್ ಆಗ್ತದೆ, ಟ್ಯಾಕ್ಸೇಬಲ್ ಸರ್ವಿಸಸ್. ದಟ್ಸ್ ವಾಟ್ ಹ್ಯಾಪನ್ಡ್ ಇಯರ್. ಜಾಬ್ ವರ್ಕರ್ ಸಪ್ಲೈ ಟು ದಿ ಗೂಡ್ಸ್, ಅದು ಜಾಬ್ ವರ್ಕರಿಂದ ಗುಜರಾತಿಗೆ ಸೇಲ್ ಆಗಿದೆ. ಸೊ ಅದು ಕನ್ಸಿಡರೇಬಲ್ ಆಗ್ತದೆ, IGST ಅಪ್ಲಿಕೇಬಲ್. ದ ನೆಕ್ಸ್ಟ್ ಒನ್, ಎಕ್ಸ್ಪೋರ್ಟ್ ಗೂಡ್ಸ್ 5% to the China, rupees 25 lakh which is include the ನಾನ್ ಟ್ಯಾಕ್ಸೇಬಲ್ ಸರ್ವಿಸ್ 2 lakh ಅಂತ ಹೇಳಿದ್ದಾರೆ. ಸೊ ಎಕ್ಸ್ಪೋರ್ಟ್ ಆದರೆ ಅದು ಝೀರೋ ರೇಟೆಡ್ ಆಗಿರ್ತದೆ. IGST ಈಸ್ ಅಪ್ಲಿಕೇಬಲ್ ಬಟ್ ಝೀರೋ ರೇಟೆಡ್ ಚೈನಾಗೆ ಅದು. ದ ನೆಕ್ಸ್ಟ್ ಒನ್, ಪರ್ಚೇಸ್ಡ್ ಆಫ್ ಗೂಡ್ಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ರಿಯಲ್ ಎಸ್ಟೇಟ್ ಫ್ರಮ್ ದಿ ಚೆನ್ನೈ. ಪರ್ಚೇಸ್ ಬರೋದಿಲ್ಲ ಬಿಡಿ. ಸೊ ಪರ್ಚೇಸ್ ಫ್ರಮ್ ದಿ ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದ್ದು. ಪರ್ಚೇಸಸ್ ಬರೋದಿಲ್ಲ, ಬಟ್ ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದ್ದು ರಿವರ್ಸ್ ಚಾರ್ಜ್ ಮೆಕಾನಿಸಲ್ಲಿ RCM ಅಂಡರ್ಲಿ ಟ್ಯಾಕ್ಸೇಬಲ್ ಆಗಿರುತ್ತೆ. ಸೊ ದಟ್ ಹ್ಯಾವ್ ಟು ಬಿ ಕನ್ಸಿಡರ್ ಅಕೌಂಟ್. ಅನ್ರಿಜಿಸ್ಟರ್ಡ್ ಡೀಲರ್ ಇದ್ದರೆ ಮಾತ್ರ. ಸೊ ಅನ್ರಿಜಿಸ್ಟರ್ಡ್ ಡೀಲರಿಂದ ಬಿಟ್ಟು ಬೇರೆ ಯಾರಿಂದ ಪರ್ಚೇಸ್ ಮಾಡಿದರೆ ಅದು ನಾಟ್ ಕನ್ಸಿಡರೇಬಲ್. ದ ನೆಕ್ಸ್ಟ್ ಒನ್, ರೆಂಡರ್ಡ್ ಎ ಸರ್ವಿಸ್ ಟು ದಿ ಮ್ಯಾನುಫ್ಯಾಕ್ಚರ್ ಆಫ್ ಕೋಲ್ಕತ್ತಾ ಅಂದರೆ ಕರ್ನಾಟಕದಿಂದ ಕೋಲ್ಕತ್ತಾ ಅಂದರೆ IGST ಈಸ್ ಅಪ್ಲಿಕೇಬಲ್, IGST. ದ ನೆಕ್ಸ್ಟ್ ಒನ್, ರೆಂಡರ್ಡ್ ಎ ಸರ್ವಿಸ್ ಟು ದಿ ಕಾರವಾರ್, ಚಾಮರಾಜನಗರದಿಂದ ಕಾರವಾರ ಅಂತ ಹೇಳಿದರೆ ಬೋತ್ ಇನ್ ಕರ್ನಾಟಕ ಇಟ್ ಸೆಲ್ಫ್. ಸೊ CGST and SGST is applicable. The next one, sold dealer to the ಶ್ರೀನಗರ್ which is nil rated ಅಂತ ಹೇಳಿದ್ದಾರೆ. ಶ್ರೀನಗರ್ ಅಂದರೆ ವಿತ್ ಔಟ್ಸೈಡ್ ದಿ ಕರ್ನಾಟಕ. ಸೊ IGST ಅಪ್ಲಿಕೇಬಲ್ ಆಗಿರುತ್ತೆ ಬಟ್ ನಿಲ್ ರೇಟೆಡ್, ಅದಕ್ಕೇನು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ. ದ ನೆಕ್ಸ್ಟ್ ಒನ್, ಟು ಮೈಸೂರು ಬ್ರಾಂಚ್ ಅಂತ ಹೇಳಿದ್ದಾರೆ. ಸೊ ಚಾಮರಾಜನಗರದಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆದರೆ ವಿತಿನ್ ಎ ಸ್ಟೇಟ್ ಅದು CGST ಮತ್ತು SGST ಅಪ್ಲಿಕೇಬಲ್ ಆಗಿರ್ತದೆ. ದ ನೆಕ್ಸ್ಟ್ ಒನ್, ಝೀರೋ ರೇಟೆಡ್ ಸಪ್ಲೈ ಟು ದಿ ಪಂಜಾಬಿಗೆ ಸೇಲ್ ಆಗ್ತದೆ, IGST ಆಗಿರುತ್ತೆ, IGST ಬಟ್ ಝೀರೋ ರೇಟೆಡ್, ಅದಕ್ಕೇನು ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ, ಅಂದರೆ ಝೀರೋ ರೇಟೆಡ್ ಅಂತ ಕನ್ಸಿಡರ್ ಮಾಡಬೇಕು. ದ ನೆಕ್ಸ್ಟ್ ಒನ್, ಸಪ್ಲೈಡ್ ಸರ್ವಿಸ್ ಟು ದಿ ಅಂಡಮಾನಿಗೆ ಸೇಲ್ ಮಾಡಿರುವಂಥದ್ದು. ಸೊ ಕರ್ನಾಟಕದಿಂದ ಅಂಡಮಾನ್ ಅಂತ ಹೇಳಿದರೆ ದಟ್ ಇಸ್ ಅಗೇನ್ 2 ಸ್ಟೇಟ್ಸ್ ಆಗಿರುತ್ತೆ. ಸೊ 2 ಸ್ಟೇಟ್ಸ್ ಅಂತ ಹೇಳಿದರೆ IGST ಈಸ್ ಅಪ್ಲಿಕೇಬಲ್ ಆಗಿರುತ್ತೆ. ದ ನೆಕ್ಸ್ಟ್ ಒನ್, ರೆಂಡರ್ಡ್ ಎ ಸರ್ವಿಸ್ ಟು ದಿ ಸ್ಯಾಮ್ಸಂಗ್ ಕಂಪನಿ ಕೊರಿಯಾಕ್ಕೆ ಇದು ಮಾಡಿರುವಂಥದ್ದು. ಸೊ ಅದೇನಾಗಿರುತ್ತೆ, ಎಕ್ಸ್ಪೋರ್ಟ್ ಆಗಿರುತ್ತೆ. ಎಕ್ಸ್ಪೋರ್ಟ್ ಝೀರೋ ರೇಟೆಡ್, ಅದು ಎಕ್ಸಾಮ್ಟ್ ಅದು ಝೀರೋ ರೇಟೆಡ್. ದ ನೆಕ್ಸ್ಟ್ ಒನ್, ರಾಯಲ್ಟಿ ಪೇಡ್ ಟು ದಿ ಕಂಪನಿ ಇನ್ ಜರ್ಮನಿ ಫಾರ್ ಯೂಸಿಂಗ್ ದ ಬ್ರ್ಯಾಂಡ್ ನೇಮ್ ಇನ್ ಇಂಡಿಯಾ. ಸೊ ಔಟ್ಸೈಡ್ ಇಂಡಿಯಾ ಅದು ಬರೋದಿಲ್ಲ ಆ್ಯಕ್ಚುಲಿ, ನಾಟ್ ಕನ್ಸಿಡರೇಬಲ್, ಅದು ಲಿಮಿಟ್ ದಟ್. ದ ನೆಕ್ಸ್ಟ್ ಒನ್, the last one, IGST CGST collected by the Bandhan Limited, that also not considerable, so leave it that.
So come to the solution now. So look at this solution. So this is what the solution we have. The columns, write the heading first. The heading will be like that. Just a minute. So heading computation of taxable turnover and output tax. Particulars taxable turnover, GST tax rate, then IGST, CGST, then SGST column. So first of all, look at the first transaction sold to the Dharwad. First column ಅಲ್ಲಿ 9 lakh rupees ಬರೀರಿ. The next column 12% ಯಾವ ಟ್ಯಾಕ್ಸ್ ಆಗ್ತದೆ, ಯಾವ ಇವನು ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಬೇಕು. ಚಾಮರಾಜನಗರದಲ್ಲಿರುವಂಥದ್ದು, ಚಾಮರಾಜನಗರ ಕರ್ನಾಟಕದಲ್ಲಿರುವಂಥದ್ದು. ಸೊ ಚಾಮರಾಜನಗರದಿಂದ ಎಲ್ಲಿಗೆ ಸೇಲ್ ಆಗ್ತಾ ಉಂಟಂತ ನೋಡ್ತಾ ಹೋಗ್ಬೇಕು ನೀವೀಗ. ಸೊ ದಟ್ ಯಾವ ಟು ರಿಮೆಂಬರ್ ಫಸ್ಟ್ ಚಾಮರಾಜನಗರದಿಂದ ಎಲ್ಲಿಗೆ ಸೇಲ್ ಆಗ್ತಾನೆ. ಸೊ ಚಾಮರಾಜನಗರದಿಂದ ಎಲ್ಲಿಗೆ ಧಾರವಾಡಕ್ಕೆ ಸೇಲ್ ಆಗಿದೆ. ಸೊ ಅದು CGST SGST ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 9 ಲ್ಯಾಕ್ ಮೇಲೆ 12% ಮಾಡಿ ಅದನ್ನು 50% ಫಾರ್ CGST, 50% ಫಾರ್ SGST. ದ ನೆಕ್ಸ್ಟ್ ಒನ್ ಗೂಡ್ಸ್ ಸೋಲ್ಡ್ ಟು ದಿ ಡೆಲ್ಲಿ ಅಂತ ಹೇಳಿದರೆ IGST ಚಾಮರಾಜನಗರದಿಂದ ಡೆಲ್ಲಿಗೆ ಸೇಲ್ ಆದಾಗಿರುತ್ತೆ. ಸೊ IGST ಈಸ್ ಅಪ್ಲಿಕೇಬಲ್. ಅಲ್ಲಿ 1 ಲ್ಯಾಕ್ ರುಪೀಸ್ ನಿಲ್ ರೇಟೆಡ್ ಅಂತ ಹೇಳಿದ್ದಾರೆ. ಸೊ 5 ಲ್ಯಾಕ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. 5 ಲ್ಯಾಕ್ ಇಂಟು 5% IGST ಈಸ್ ಅಪ್ಲಿಕೇಬಲ್ 25,000. ದೆನ್ ಸಪ್ಲೈ ಟು ದಿ UK ಹೇಳಿದ್ದಾರೆ. ಸಪ್ಲೈ ಟು ದಿ UK ಎಕ್ಸ್ಪೋರ್ಟ್ ಆಗಿರುತ್ತೆ. ಸೊ 0 ರೇಟೆಡ್ ಅದು. ಸೊ ಎಲ್ಲ ಕಾಲಮಲ್ಲಿ ಡ್ಯಾಶ್ ಹಾಕಿದ್ರೆ ಆಯಿತು. ಸೊ ನೆಕ್ಸ್ಟ್ ಒನ್ಸ್ ರೆಂಡರ್ಡ್ ಎ ಸರ್ವಿಸ್ ಟು ದಿ ಹುಬ್ಳಿ. ಚಾಮರಾಜನಗರದಿಂದ ಹುಬ್ಳಿಗೆ ಸೇಲ್ ಮಾಡಿರುವಂಥದ್ದು. ಸೊ CGST SGST ಅಪ್ಲಿಕೇಬಲ್ ಆಗ್ತದೆ. ಸೊ 3,50,000 18% ರೇಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಮತ್ತು 50%ಗೆ SGST, 50% CGST ಆಗಿರುತ್ತೆ. ಸೊ 31,500 31,500 ಡಿವೈಡ್ ಬೈ 2 ಮಾಡಿದರೆ ಆಯ್ತು. ಕ್ಯಾಲ್ಕುಲೇಷನ್ ಮಾಡಿ ರೇಟ್ ಕ್ಯಾಲ್ಕುಲೇಷನ್ ಮಾಡಿ ಡಿವೈಡ್ ಬೈ 2 ಮಾಡಿದರೆ ಹೋಗ 50% CGSTಗೆ 50% SGSTಗೆ ಬರ್ತದೆ. ದ ನೆಕ್ಸ್ಟ್ ಒನ್ ಜಾಬ್ ವರ್ಕರಿಗೆ ಕೊಟ್ಟದ್ದು ನಾಟ್ ಅಪ್ಲಿಕೇಬಲ್, ಪುಟ್ ಡ್ಯಾಶ್ ಇನ್ ಆಲ್ ದ ಕಾಲಮ್ಸ್. The next one job work supplied to the Gujarat, IGST is applicable. So 9 lakh into 12%, IGST column ಅಲ್ಲಿ 1,08,000. ನೆಕ್ಸ್ಟ್ ಎಕ್ಸ್ಪೋರ್ಟ್ ದಿ ಚೈನಾ ಇಸ್ ಎಕ್ಸ್ಪೋರ್ಟ್ ಬೇರೆ ಕಂಟ್ರಿ. ಸೊ ಎಕ್ಸ್ಪೋರ್ಟ್ ಆಗಿರುತ್ತೆ, 0 ರೇಟೆಡ್ ಆಗಿರುತ್ತೆ. ಪುಟ್ ಆಲ್ ಕಾಲಮ್ ಇನ್ ಡ್ಯಾಶ್. ದ ನೆಕ್ಸ್ಟ್ ಒನ್ ಪರ್ಚೇಸ್ಡ್ ಎ ಗೂಡ್ಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಅಟ್ ಚೆನ್ನೈ. ಅನ್ರಿಜಿಸ್ಟರ್ಡ್ ಡೀಲರ್ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ದಾರೆ. ಸೊ ಪುಟ್ ಡ್ಯಾಶ್ ಇನ್ ಆಲ್ ದ ಕಾಲಮ್ಸ್. ಆ್ಯಕ್ಚುಲಿ ಇದು ಅನ್ರಿಜಿಸ್ಟರ್ಡ್ ಡೀಲರ್ 2 ಟೈಪ್ಸಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತದೆ. ಟ್ಯಾಕ್ಸೇಬಲ್ ಅಂತ ಸಹ ಕನ್ಸಿಡರ್ ಮಾಡ್ಬೋದು, ಟ್ಯಾಕ್ಸೇಬಲ್ ಅಲ್ಲ ಅಂತ ಸಹ ಕನ್ಸಿಡರ್ ಮಾಡ್ಬೋದು. ಆ್ಯಕ್ಚುಲಿ ಇದರಲ್ಲಿ ಕನ್ಸಿಡರ್ ಮಾಡಲಿಲ್ಲ, ಬಟ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡಿ ಸಹ ದಟ್ಸ್ ಓಕೆ. ಬೇರೆ ಬುಕ್ಕಲ್ಲೆಲ್ಲ ಟ್ಯಾಕ್ಸೇಬಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ದಟ್ಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್. ದ ನೆಕ್ಸ್ಟ್ ಒನ್ ರಿಮೆಂಬರ್ ರೆಂಡರ್ಡ್ ಎ ಸರ್ವಿಸ್ ಟು ದಿ ಕೋಲ್ಕತ್ತಾ, IGST is applicable. 5 lakh into 18%, the 90,000. The next rendered a service to the Karwar within a state. So CGST SGST is applicable. 5 lakh into 18% divided by 2 ಮಾಡಿ. So 45,000 in SGST and CGST column. The next rendered a service to the Srinagar, nil rated ಅಂತ ಹೇಳಿದ್ದಾರೆ. ಸೊ 0%, put dash in all the columns. Stock transfer to the Mysore branch within a state. Transaction taxable, actually taxable turnover ಅದು ನೋಡೋದು. 0 rated supply, put dash in all the columns. Rendered a service to the Andaman, 4 lakh 18%. ಸೊ IGST ಕಾಲಮಲ್ಲಿ 72,500. ಕರ್ನಾಟಕದ ಅಂಡಮಾನ್ ಅಂದರೆ IGST ಅಪ್ಲಿಕೇಬಲ್ ಆಗಿರ್ತದೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಎಕ್ಸ್ಪೋರ್ಟ್ ಆಗಿರ್ತದೆ. ಸೊ ಪುಟ್ ಡ್ಯಾಶ್ ಇನ್ ಆಲ್ ದ ಕಾಲಮ್ಸ್. ರಾಯಲ್ಟಿ ಜರ್ಮನಿ ಅಂತ ಹೇಳಿದ್ದಾರೆ. ಸೊ RCM ಅಂಡರ್ಲಿ ಟ್ಯಾಕ್ಸೇಬಲ್ ಮಾಡಿದ್ದಾರೆ. ಸೊ 2 lakh into 18% IGST is applicable. The next one IGST is not considerable. So make the total turnover column, that is 42,50,000. Then IGST column 3,31,000. Then CGST column 1,30,500. Then SGST column 1,30,500. ಹೆಚ್ಚಾಗಿ ಎರಡು ಸೇಮ್ ಇರ್ತದೆ. That will both become same. So that's what the answer and solution. ಸೊ ಆ್ಯಕ್ಚುಲಿ ಇಲ್ಲಿ ಒಂದು ಈ ಪರ್ಟಿಕ್ಯುಲರ್ ಈ ಪ್ರಾಬ್ಲಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪರ್ಚೇಸ್ ಆಫ್ ಅನ್ರಿಜಿಸ್ಟರ್ಡ್ ಡೀಲರ್ ಟ್ಯಾಕ್ಸೇಬಲ್ ಮಾಡಲಿಲ್ಲ ಇವರು, ಬಟ್ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಟ್ಯಾಕ್ಸೇಬಲ್ ಮಾಡಿದ್ದಾರೆ. ಸೊ I will tell you in next class what actually you have to do regarding that, but you write down like this one. So see you next class. So this is the solution, this is the question, and this is the solution regarding that.
ಸೊ ಸಿ